ನಾವು ನಮ್ಮ ಮಕ್ಕಳನ್ನು ತಪ್ಪಿಯೂ ನಮ್ಮ ಈ ಶಿಕ್ಷಣ ಸಿಗುವಂತಹ ಪ್ರದೇಶಗಳಿಗೆ ಹಾಯಲಿಕ್ಕೆ ಬಿಡುವುದಿಲ್ಲ. ಚಿಕ್ಕವರಿದ್ದಾಗ ಅವರ ಟಿ ವಿಯ ಸಂಬಂಧವೇ ಗಟ್ಟಿಯಾಗುತ್ತೆ. ಟಿ ವಿಯಿಂದ ಬಿಟ್ಟು ಬೇರೆ ಕಡೆ ಹೋದಾಗ ಇನ್ನು ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಅದರಿಂದ ಮುಂದೆ ಹೋಗುವಾಗ ಜವಾಬ್ದಾರಿ ವ್ಯಾಪಾರದಲ್ಲಿ ತೊಡಗ್ತಾರೆ, ಯಾವತ್ತೂ ಸಿಗುವುದಿಲ್ಲ. ಆದರೆ ಈ ಹೊರಗೆ ಸಾಹಿತಿಗಳು ಅಂತ ಅನ್ನಿಸಿಕೊಂಡ ಹಣೆಬರಹ ಅಂದರೆ ಆ ರೀತಿ ಹಣೆಪಟ್ಟಿ ಹೊತ್ತವರು ಎಲ್ಲರೂ ಹಾಗೆ ಅಂತಲ್ಲ. ಸಾಮಾನ್ಯವಾಗಿ ಈ ಥರದ ಸಾಹಿತ್ಯದ ಒಲವು ಬೆಳೆಸಿಕೊಂಡವರು ಹೆಚ್ಚಿನ ಅಂಶದಲ್ಲಿ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅತೃಪ್ತ ಜೀವರು ಅಂತ ಅನ್ನಿಸಿಕೊಳ್ಳುತ್ತದೆ ನಾವು ಯೋಚನೆ ಮಾಡಿದರೆ. ಅವರು ತಮ್ಮ ಅತೃಪ್ತಿಯನ್ನು ಎಲ್ಲರ ಮೇಲೂ ಹೇರ್ತಾ ಹೋಗ್ತಾರೆ. ಹಾಗೆ ಹೇರಿದ್ದಕ್ಕೆ ಬಹಳ ಬೇಗ ನಮ್ಮ ಇವತ್ತಿನ ಯುವಕರು ಬಲಿಯಾಗ್ತಾ ಹೋಗ್ತಾರೆ. ವಿದೇಶದಲ್ಲಿ ಓದಿ ಬಂದ ತಕ್ಷಣ ಇಲ್ಲಿದ್ದೆಲ್ಲವೂ ಬುಲ್ಶೆಟ್. ಅದು ಒಂದೇ ಮಾತಿಗೆ ಓದಿಯೂ ಇಲ್ಲ, ಕೇಳಿಸಿಕೊಂಡೂ ಇಲ್ಲ, ಒಮ್ಮೆ ನೋಡಿಯೂ ಇಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಪುಸ್ತಕವನ್ನು ತಂದುಕೊಟ್ಟು ಹೇಗಿದೆ ಅಂತ ಕೇಳಿದರೆ ಅತ್ಯಂತ ಡಬ್ಬ ಇದೆ ಅಂತ ಹೇಳಿದರೆ ಎಷ್ಟು ದಡ್ಡತನದ ಉತ್ತರವು. ಹಾಗೆ ನಮ್ಮ ಶಿಕ್ಷಣವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇವತ್ತಿನ ಈ ಎಲ್ಲ ಆಚರಣೆಗಳನ್ನು ನಿರಾಕರಣೆ ಮಾಡುವಲ್ಲಿ ಇಗ್ನೊರೆನ್ಸ್ ಅನ್ನುವುದೇ ಒಂದು ದೊಡ್ಡ ಅವರ ಹತ್ರ ಇರುವ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಇಟ್ಕೊಂಡು ನಿರಾಕರಣೆ ಮಾಡುವುದು ಯಾರಿಗೂ ಸುಲಭ. ಆದರೆ ಆ ನಿರಾಕರಣೆ ಉತ್ತರ ಆಗುವುದಿಲ್ಲ. ಅದು ಉತ್ತರ ಆಗಬೇಕು ಅಂದರೆ ನೀವು ಅದನ್ನು ಓದಿ ವಿಮರ್ಶೆ ಮಾಡಿ ಇದರಲ್ಲಿ ಸರಿ ಇಲ್ಲ ಅಂತ ಆಮೇಲೆ ಹೇಳಿದರೆ ನಾವು ಚಿಂತನೆ ಮಾಡ್ತೇವೆ, ಇದರಲ್ಲಿ ಹೌದು, ಇದರಲ್ಲಿ ತಪ್ಪಿದ್ರೆ ತಪ್ಪು ಅಂತ ಒಪ್ಪಿಕೊಳ್ಳುತ್ತೇವೆ, ಸರಿ ಇದೆ ಖುಷಿ ಪಟ್ಟರಲ್ವ, ಸಂತೋಷ. ಅಂದರೆ ಹೀಗೆ ವಿದೇಶಿಯರು ಒಂದು ಹೊಸ ಸಂಗತಿಗಳನ್ನು ಯಾರಾದರೂ ಹೇಳಿದರು ಅಂತಂದರೆ ತಕ್ಷಣ ಅವರ ಕಣ್ಣರಳತ್ತೆ ಕಿವಿಯರಳತ್ತೆ ಹೊಸತನ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಆಗಿರ್ತಾರೆ. ಇವತ್ತು ವಿಜ್ಞಾನ ಬೆಳೆದದ್ದೇ ಈ ಮನೋಭಾವದಿಂದ. ಅಕಸ್ಮಾತ್ ಅವತ್ತು ಗೆಲಿಲಿಯೋ ಮಾತಾಡಿದ್ದನ್ನು ಎಲ್ಲರೂ ನಿರಾಕರಣೆ ಮಾಡಿದ್ದಾರೆ, ಆಗಲೂ ತುಂಬ ತೊಂದರೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಒಂದು ಹಂತದಲ್ಲಿ ಇನ್ನೊಂದು ಮುಖದಲ್ಲಿ ಬೆಳವಣಿಗೆ ಬೆಳೀತಾ ಬಂತು. ಇವತ್ತು ಈ ಪರಿಸರದಲ್ಲಿ ನಾವಿದ್ದೇವೆ. ಅಕಸ್ಮಾತ್ ಅವತ್ತೇ ಆ ಮಾಹಿತಿಯನ್ನು ಹತ್ತಿಕ್ಕಲಾಗಿದ್ದಿದ್ರೆ ಇವತ್ತು ಈ ಥರದ ವಿಜ್ಞಾನದ ಪರಂಪರೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಏನೇನು ನಿಯಮಗಳು, ಏನೇನು ಥರದ ಸೂತ್ರಗಳನ್ನು ಇಟ್ಟುಕೊಂಡು ಲೋಕದ ಬಗ್ಗೆ ಮಾತಾಡ್ತೇವೆ ಅಂದರೆ ಅಷ್ಟು ಅದ್ಭುತವಾದದ್ದು ಇದೆ ಅಂತ ಅನ್ನೋದಕ್ಕೆ ಕಾರಣ ಏನಾಯಿತು? ಹೊಸತು ಏನು ಬಂತು ಅಂತಂದರೂ ಸ್ವೀಕರಿಸುವ ಮನೋಭಾವ. ಮಧ್ವಾಚಾರ್ಯರು ಹೇಳುವುದು ಅದನ್ನೇ. ಸ್ವವಿಷಯಕಂ ಪ್ರಾಮಾಣ್ಯಂ ಅಂದರೆ ಯಾವಾಗಲೂ ಒಂದು ಪ್ರಮಾಣ ಅಂದರೆ ಯಾವುದು ಅಂತಂದರೆ ಸ್ವಾನುಭವಾತ್ಮಕಂ ಮಾನಂ ಪ್ರಮಾಣಂ ತೂತ್ತಮಂ ಮತಂ. ನಮ್ಮ ಅನುಭವಕ್ಕೆ ಬರುವ ತನಕ ಅದನ್ನು ಪ್ರಮಾಣ ಅಂತ ಒಪ್ಪಲಿಕ್ಕಾಗುವುದಿಲ್ಲ. ಎರಡು ಥರ ಇದೆ ಪ್ರಮಾಣ. ನಮ್ಮ ಕಣ್ಣಿಗೆ ಕಾಣದೇ ಇರುವ ವಿಷಯದಲ್ಲಿ ಈ ಮಾತು ಒಪ್ಪಿಗೆ ಆಗುವುದಿಲ್ಲ. ನಮಗೆ ಕಣ್ಣಿಗೆ ಕಾಣುವ ವಿಷಯದಲ್ಲಿ ಈ ಮಾತು ಒಪ್ಪಿಗೆ ಆಗುತ್ತೆ. ಯಾವತ್ತೂ ನಮಗೆ ಈ ಜಗತ್ತಿನಲ್ಲಿ ಕಾಣದೇ ಇರುವ ಸಂಗತಿಗಳು ಅಂದರೆ ಪುಣ್ಯ ಪಾಪ ಇತ್ಯಾದಿಗಳೆಲ್ಲ ನಮಗೆ ಗೊತ್ತಾಗೋದು. ಧರ್ಮ ಅಂದರೆ ಹೇಗಿರುತ್ತೆ, ಅದು ಎಷ್ಟು ಕೆ ಜಿ ಇದೆ, ಉತ್ತರ ಕೊಡಲಿಕ್ಕಾಗತ್ತಾ? ಧರ್ಮ ಅಂದರೆ ಏನು ಅಂತ ನಾವು ಕಣ್ಣಿನಿಂದ ನೋಡಿ ಕಿವಿಯಿಂದ ಈ ರೀತಿ ಒಂದು ಅನಲೈಸ್ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಅದು ಇದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ನಾವು ಮಾತಿನಲ್ಲೇ ಬೇಕಾದಷ್ಟು ಹೇಳ್ತೇವೆ, ಅವನೊಂಚೂರು ಧರ್ಮ ಮಾಡಲ್ಲ. ಹಾಗಂದ್ರೆ ಏನು? ನಮ್ಮ ಹತ್ರ ತುಂಬ ಸರ್ತಿ ಪ್ರಯೋಗ ಇದೆ ಧರ್ಮ ಅನ್ನುವ ಶಬ್ದ. ಆದರೆ ಅದಕ್ಕೇನು ಅರ್ಥ? ನೀವು ಇಂಗ್ಲೀಷ್ ಡಿಕ್ಷನರಿ, ನಮ್ಮಲ್ಲಿ ಇವತ್ತು ಧರ್ಮ ಅನ್ನೋ ಶಬ್ದಕ್ಕೆ ಏನು ಅಂತ ಕೇಳಿದರೆ ನಮಗೆ ತಕ್ಷಣ ಹೋಗೋದು ಯಾವುದಾದ್ರೂ ಇಂಗ್ಲೀಷ್ ಡಿಕ್ಷನರಿಯ ಕಡೆಗೆ ಹೋಗುತ್ತೆ. ನಾವು ಅಲ್ಲಿಂದ ತೆಗಿತೇವೆ, ಅದರಲ್ಲಿ ಒಂದಿರುತ್ತೆ ಶಬ್ದ ರಿಲಿಜನ್. ರಿಲಿಜನ್ ಅನ್ನಂದರೆ ಏನು ಅಂತ ನಾವು ಯೋಚಿಸದೆ ಒಪ್ಕೊಂಡ್ಬಿಡ್ತೇವೆ. ರಿಲಿಜನ್ ಅನ್ನುವ ಶಬ್ದವನ್ನು ಧರ್ಮಕ್ಕೆ ತಳಕು ಹಾಕಿ ನಾವು ನಮ್ಮಲ್ಲಿರುವಂತಹ ಎಲ್ಲ ಅವ್ಯವಸ್ಥೆಗಳು ಅಂತ ಭಾವಿಸಿಬಿಡ್ತೇವೆ. ನಾವು ಇರುವುದು ಎಲ್ಲವೂ ಅವ್ಯವಸ್ಥೆ ಅಂತ. ಆದರೆ ರಿಲಿಜನ್ ಶಬ್ದದ ಮಿತಿ ಬಹಳ ಚಿಕ್ಕದು. ಅದೇನು ಅಂದರೆ ಒಬ್ಬ ಪ್ರೀಸ್ಟ್ ಇರ್ತಾನೆ, ಪೋಪ್, ಅವನನ್ನು ಅನುಸರಿಸುವ ಒಂದಿಷ್ಟು ಅನುಯಾಯಿಗಳಿರ್ತಾರೆ. ಅವನು ಪ್ರೀಚ್ ಮಾಡಿದ ಒಂದಿಷ್ಟು ಮಾತುಗಳಿರ್ತವೆ, ಅದನ್ನು ಅನುಸರಿಸಿ ಬಂದ ಕೆಲವು ಸಂಪ್ರದಾಯಗಳಿರ್ತವೆ. ಇದನ್ನು ಕ್ರೋಢೀಕರಿಸಿ ಧರ್ಮ ಅಂತ ಅಂದರೆ ರಿಲಿಜನ್ ಅನ್ನೋ ಶಬ್ದದಿಂದ ಹೇಳಬೇಕು ಅವರು. ಅಷ್ಟೇ ಹೇಳೋದು. ನಮಗೆ ಧರ್ಮ ಅಂದರೆ ಇಷ್ಟೇ ಅಲ್ಲ, ರಿಲಿಜನ್ ಅಂದರೂ ಧರ್ಮ, ಧರ್ಮ ಅಂದರೆ ರಿಲಿಜನ್ ಅಲ್ಲ. ರಿಲಿಜನ್ ಪಾರ್ಟ್ ಆಫ್ ಇಟ್, ಧರ್ಮದ ಒಂದು ಪಾರ್ಟ್ ಅಷ್ಟೇ. ಹಾಗಾದರೆ ಧರ್ಮ ಅಂದರೆ ಏನು? ಅದನ್ನು ಆಚಾರ್ಯರು ಹೇಳಿದ್ದು. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಆಯ್ತಲ್ವಾ? ನಮಗೆ ದೊಡ್ಡವರು ಹೇಳಿದ ಮಾತುಗಳನ್ನು ನಮ್ಮ ವೃತ್ತಿ, ನಮ್ಮ ಜ್ಞಾನ, ನಮ್ಮ ಭಕ್ತಿಯನ್ನು ಬೆಳೆಸಿಕೊಂಡು ನಾವು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತಂದರೆ ಪರಮಧರ್ಮ ಆಯಿತು. ಅವರವರಿಗೆ ಅವರವ್ರ ವೃತ್ತಿ ದೊಡ್ಡದಾಯಿತು. ಧರ್ಮ ಮೂರು ಥರ ಇದೆ. ನಮಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ನಾವು ಇದನ್ನು ಸಾರ್ವಕಾಲಿಕವಾಗಿ ತಳಕು ಹಾಕಿ ಯಾವತ್ತೋ ಇದ್ದಂತಹ ನಿಯಮವನ್ನು ಇವತ್ತಿಗೆ ನಾವು ಅಪ್ಲೈ ಮಾಡಲಿಕ್ಕಾಗೋದಿಲ್ಲ. ಅದರಿಂದಾಗಿ ಎಲ್ಲವೂ ಅನಿಶ್ಚಿತವಾದಂತಹ ಮಾಹಿತಿಯನ್ನೇ ಕೊಡ್ತಾ ಇದೆ. ಅದರಿಂದಾಗಿ ಧರ್ಮ ಅಲ್ಲ ಅಂತ ನಿರಾಕರಿಸ್ತೇವೆ. ಆದರೆ ಮುಖ್ಯವಾಗಿ ಮೂರು ಥರದ ಧರ್ಮ ಇದೆ. ಒಂದು ಸನಾತನ ಧರ್ಮ, ಎರಡನೇದು ಸಾಮಾಜಿಕ ಧರ್ಮ, ಮೂರನೇದು ವೈಯಕ್ತಿಕ ಧರ್ಮ. ಮೂರು ಬೇರೆ ಬೇರೆ. ಸನಾತನ ಧರ್ಮ ಅದು ವೇದದಲ್ಲಿ ಹೇಳುವಂತಹ ಮಾತು. ವೇದ ಯಾವತ್ತೂ ಕೂಡ ಸಾಮಾಜಿಕ ಧರ್ಮವನ್ನು ಹೇಳಲ್ಲ, ವ್ಯಕ್ತಿಗತ ಧರ್ಮವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಸನಾತನ ಧರ್ಮವನ್ನು ಹೇಳುತ್ತೆ. ಸನಾತನ ಧರ್ಮ ಅಂದರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ.
ಸತ್ಯಂ ವದ, ಧರ್ಮಂ ಚರ, ಭಗವಂತನಲ್ಲಿ ಭಕ್ತಿ ಇಡು, ಜ್ಞಾನದ ದಾರಿಯಲ್ಲಿ ಸಾಗು, ನಾಣ್ಯಃ ಪಂಥ ಅಯನಾಯ ವಿದ್ಯತೆ, ಜ್ಞಾನ ಒಂದೇ ಒಂದು ಗುರಿಯನ್ನು ತಲುಪಲಿಕ್ಕಿರುವಂತಹ ಒಳ್ಳೆಯ ಮಾರ್ಗ. ಅಂದರೆ ಇದು ಜಗತ್ತಿನ ಎಲ್ಲ ಮೂಲೆಗೂ ಅನ್ವಯವಾಗುವಂಥದ್ದು ಮತ್ತು ಸಾರ್ವಕಾಲಿಕವಾದದ್ದು. ಸಾರ್ವಕಾಲಿಕ ಅಂದರೆ ಒಂದು 10,000 ವರ್ಷ ಹಿಂದಕ್ಕೆ ಹೋದರೂ ಇದೇ ಮಾತು. ಜಗತ್ತಿನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸತ್ಯಂ ವದ ಧರ್ಮಂ ಚರ ಅನ್ನೋದು ಅಪ್ಲೈ ಆಗದೇ ಇರೋದು ತೋರಿಸ್ಲಿಕ್ಕಾಗತ್ತಾ? ನೀವು ಸುಳ್ಳು ಹೇಳಿದ್ರೇ ಧರ್ಮ. ಎಲ್ಲರೂ ಅಂಥವರೇ ಇದ್ದಾಗ ಒಳ್ಳೆಯವನೇ ಮೂರ್ಖ ಆಗ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಸಹಜವಾಗಿ ಅವರ ಬಯಕೆಯೂ ಕೂಡ ನನ್ನ ಹತ್ರ ಎಲ್ಲರೂ ಸತ್ಯನೇ ಹೇಳಬೇಕು, ನಾನು ಸುಳ್ಳು ಹೇಳ್ಬೋದು, ನಾನು ಕದಿಬೋದು, ನನ್ನ ಮನೆಯದು ಯಾರೂ ಕದಿಬಾರದು. ಅಂದರೆ ಅವನಿಗೂ ಕೂಡ ಮತ್ತೆ ಬಳಕೆಯಲ್ಲಿ ಯೋಚನೆಯಲ್ಲಿ ಬರುವಂಥದ್ದು ಸತ್ಯ ಧರ್ಮ ಎಲ್ಲ ಬೇಕು ಅಂತ. ಅಂದರೆ ಸತ್ಯ ಮತ್ತು ಧರ್ಮ ಅನ್ನುವಂಥದ್ದು ಜಗತ್ತಿನ ಎಲ್ಲ ಮೂಲೆಗೂ ಎಲ್ಲ ಕಾಲಕ್ಕೂ ಹೊಂದುವಂತಹ ಮಾತು ಯಾವುದಿದೆಯೋ ಅದು ಸನಾತನ ಧರ್ಮ. ವೇದ ಹೇಳೋದು ಯಾವಾಗಲೂ ಸನಾತನ ಧರ್ಮವನ್ನು. ಮದುವೆ ಆಗಬೇಕು, ಮಕ್ಕಳಷ್ಟು ಪಡಿಬೇಕು, ಅಥವಾ ಹೀಗೀಗೆ ಮಾಡಿದಾಗ ಏನೇನು ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು, ಇದರದ್ದೆಲ್ಲ ವಿವರವಾದ, ನಿನಗೆ ದೈಹಿಕವಾದ ಬಯಕೆ ಇದ್ದರೆ ಮದುವೆ ಆಗು, ಮದುವೆ ಆಗಲೇಬೇಕು ಅಂತ ರೂಲ್ ಮಾಡುವುದಿಲ್ಲ. ಅದು ನಿಮ್ಮ ಅಪೇಕ್ಷೆ ಇದ್ದರೆ ಮದುವೆ ಆಗಿ. ಸಹಜವಾಗಿ ಮನುಷ್ಯನಿಗೆ ದೈಹಿಕ ಬೇಸಿಕ್ ಇನ್ಸ್ಟಿಂಕ್ಟ್ ಆದ್ದರಿಂದ ಅದನ್ನು ಬಯಸ್ತಾನೆ. ಆಗುವಾಗ ಅದಕ್ಕೊಂದು ಸಾಮಾಜಿಕ ಚೌಕಟ್ಟು ಕೊಡಿ. ಊರೆಲ್ಲ ಮೇಲಿಕ್ಕೆ ಹೋಗೋದಲ್ಲ. ಸಹಜವಾಗಿ ಒಂದು ಮನುಷ್ಯನಿಗೆ ದೈಹಿಕ ತೃಪ್ತಿಯನ್ನು ಪಡೀಲಿಕ್ಕೋಸ್ಕರ ಒಂದು ಚೌಕಟ್ಟು ಹಾಕಿಕೊಟ್ಟರು. ಅದರಿಂದ ಸಮಾಜ ಗಟ್ಟಿ ಉಳಿಯಿತು, ಒಂದು ಕುಟುಂಬ ಬೆಳೆಯಿತು, ಒಂದು ಸಂಬಂಧಗಳು ಬೆಳೆಯಿತು. ಅಂದರೆ ವೇದ ಹೇಳುವಂತಹ ಸನಾತನ ಧರ್ಮ ಅನ್ನೋದು ಅದು ಸಾರ್ವಕಾಲಿಕ ಅನ್ನೋದು ಹೇಗೋ ಹಾಗೆ ಸಾಮಾಜಿಕ ಧರ್ಮ ಅನ್ನುವುದು ಅದು ಸಾರ್ವಕಾಲಿಕ ಅಲ್ಲ. ಇವತ್ತು ಸಮಾಜದಲ್ಲಿ ಏನನ್ನು ಒಪ್ಪಿಕೊಂಡಿದ್ದೇವೋ ಅದು ಧರ್ಮ ಆಗುತ್ತೆ. ಹಿಂದಿನ ಸಮಾಜ ಒಪ್ಪಿಕೊಂಡದ್ದನ್ನು ಇವತ್ತು ಧರ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಯಾವತ್ತೋ ಹಿಂದಿನ ಧರ್ಮಶಾಸ್ತ್ರದ ಮಾತುಗಳನ್ನು ಕೆಲವೊಮ್ಮೆ ಇವತ್ತಿಟ್ಟುಕೊಂಡು ಇದು ಅಸಂಗತ, ಅದು ಆ ಕಾಲಕ್ಕೆ ಆಗಿನ ಕಾಲದ ಋಷಿಗಳು ಆಗಿನ ಕಾಲದ ರಾಜರು ಸೇರಿ ಮಾಡಿದ ನಿಯಮ. ಇವತ್ತಿಗೆ ಅದನ್ನು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ನಾವು ಕೆಲವೊಮ್ಮೆ ಅಂತಹ ನಿಯಮಗಳನ್ನು ಇಟ್ಟುಕೊಂಡ್ರೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಾಹನ ಏರಬಾರ್ದು, ನೆಲ ಕಾಲು ಬಿಡಬಾರ್ದು, ಬದುಕಲಿಕ್ಕಿದೆಯಾ? ಎಲ್ಲರೂ ಅಸಡ್ಡಾಳರೇ ಆಗಿಬಿಡ್ತಾರೆ. ಹಾಗಾದರೆ ಅದು ಆ ಕಾಲಕ್ಕೆ ಸಂಬಂಧಪಟ್ಟ ವಿಷಯ. ಈ ಕಾಲದಲ್ಲಿ ನಾವು ಅದನ್ನು ಬಳಸಿ ಧರ್ಮಕ್ಕೆ ವಿರುದ್ಧವಾಗಿ ಹೋಗದೇ ಇದ್ದರೆ ಆಯ್ತಷ್ಟೇ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಇದೆಲ್ಲ ಆದಮೇಲೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು. ಅಂದರೆ ನಾನು ಇಷ್ಟನ್ನು ಯಾಕೆ ಹೇಳಿದೆ ಅಂದರೆ ಧರ್ಮದಲ್ಲಿ ಎಷ್ಟೆಲ್ಲ ಗೊಂದಲ ಇದೆ, ಆಚಾರ್ಯರು ಎಷ್ಟು ಸರಳವಾಗಿ ಹೇಳಿಬಿಡ್ತಾರೆ ಅಂತ. ಸರಿ, ಇದು ಸಾಮಾಜಿಕ ಧರ್ಮ. ಸಾಮಾಜಿಕ ಧರ್ಮ ಅಂದರೆ ಸರಿಯಾಗಿ ಯೋಚನೆ ಮಾಡಿದರೆ ವಿದೇಶದಲ್ಲಿ ವಾಹನವನ್ನು ನಾವು ಇಲ್ಲಿ ಯಾವ ರೀತಿ ಸ್ಟೇರಿಂಗನ್ನು ಎಡಗಡೆಯಲ್ಲಿ ಬಲಗಡೆಯಲ್ಲಿ ನೋಡ್ತೇವೆ, ಅಲ್ಲಿ ಬಲಗಡೆ ಇದೆ, ಇಲ್ಲಿ ಎಡಗಡೆ ಇದೆ. ಅದು ಅಲ್ಲಿಯ ಸಮಾಜದ ಧರ್ಮ, ಅಲ್ಲಿಯ ಸಾಮಾಜಿಕ ಧರ್ಮ, ಅಲ್ಲಿಯ ಕಾನೂನು, ಅಲ್ಲಿಯ ರಾಜಕೀಯ, ಒಟ್ಟು ಸಮಾಜ ಅಂದರೆ ಆ ಕಾಲದ ಎಲ್ಲವೂ ಕೂಡ ಅವರು ಮಾಡಿಕೊಂಡಂತಹ ಟ್ರಾಫಿಕ್ ಕಂಟ್ರೋಲಿಗೆ ಸಂಬಂಧಪಟ್ಟ ಏನು ನಿಯಮ ಇದೆ ಅದು ಇಲ್ಲಿ ಇಲ್ಲ ಅಂದ ತಕ್ಷಣ ನಾವು ಮಾಡ್ತಾ ಇರೋದು ತಪ್ಪು ಅಂತಲ್ಲ. ಅಥವಾ ಇಲ್ಲಿ ಮಾಡ್ತಾ ಇರೋದನ್ನು ಇಟ್ಟುಕೊಂಡು ವಿದೇಶಕ್ಕೆ ಕೊಂಡು ಹೋಗಿ ಅವರು ಅತ್ಯಂತ ಅಸಡ್ಡಾಳವಾದ ಕಾನೂನು ಮಾಡಿದ್ದಾರೆ ಅಂತ ಅವರನ್ನು ಬೈಯುವುದು ಅಲ್ಲ. ಅದು ಆ ಸಮಾಜಕ್ಕೆ ಸಂಬಂಧಪಟ್ಟ ಧರ್ಮ. ನೋಡಿ, ಒಂದೇ ಕಾಲದಲ್ಲಿ ಒಂದೇ ಧರ್ಮ ಅನ್ನೋದು ಆ ಸಮಾಜಕ್ಕೆ ಬೇರೆ ಆಯಿತು, ಈ ಸಮಾಜಕ್ಕೆ ಬೇರೆ ಆಯಿತು. ನಾವು ನೋಡ್ತೇವೆ ಎಷ್ಟೋ ಹಳ್ಳಿಗಳಲ್ಲಿ ಅವರದ್ದೇ ಆದ ಕೆಲವು ನಂಬಿಕೆಗಳಿರ್ತವೆ. ಅದನ್ನು ಮಾಡಿ ಅವರು ಸಕ್ಸಸ್ ಆಗಿರ್ತಾರೆ, ಅದನ್ನು ಒಪ್ಪಿಕೊಂಡಿರ್ತಾರೆ ಅವರು. ಇದನ್ನು ನಾವು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ಇದು ಸಾಮಾಜಿಕ ಧರ್ಮ. ಮೂರನೆಯದ್ದು ವೈಯಕ್ತಿಕ ಧರ್ಮ. ಇದು ಎಲ್ಲರ ಮೇಲೆ ಎಲ್ಲರೂ ಹೇರಲಿಕ್ಕಾಗುವಂಥದ್ದಲ್ಲ. ಇದು ನನಗೆ ಮಾತ್ರ ಸಂಬಂಧಪಟ್ಟ ಧರ್ಮ ಇರುತ್ತೆ. ನಾನೀಗೇನು ಮಾಡ್ಬೋದು ಅಂದರೆ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಇದು ನಾನು ಮಾಡ್ಬೋದು. ನನ್ನದೇ ಅಭಿಪ್ರಾಯವನ್ನು ಇನ್ನೊಬ್ಬನ ಮೇಲೆ ಹೇರಲಿಕ್ಕಿಲ್ಲ. ನನಗೆ ನರಸಿಂಹನ ರೂಪ ಇಷ್ಟ ಅಂತ ನಾನು ಉಪಾಸನೆ ಮಾಡ್ತೇನೆ. ಇಲ್ಲ ಹಾಗೆ ಹೇಳಿಲ್ಲ, ಅವರು ಕೃಷ್ಣನನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಯಾವುದೋ ಒಂದು ಮಾತು ಇಟ್ಕೊಂಡು ನೀನು ನಾಳೆಯಿಂದ ನರಸಿಂಹ ಮಾಡಬೇಡ ಕೃಷ್ಣ ಮಾಡಬೇಕು ಅಂತ ಹೇಳುವ ಹಾಗಿಲ್ಲ. ನನಗೆ ಟೀಚಿಂಗ್ ಪ್ರೊಫೆಷನ್ ಇಷ್ಟ. ನಿಮ್ಮ ಅಪ್ಪ ಮಾಡ್ಕೊಂಡಿದ್ದು ಬಂದಿದ್ದು ಬೇರೆ, ನೀನು ಅದನ್ನೇ ಮಾಡಬೇಕು ಅಂತ. ನನ್ನ ವೈಯಕ್ತಿಕ ಧರ್ಮ ಅದು. ನನಗೇನು ಇಷ್ಟವೋ ನಾನು ಆ ದಾರಿಯಲ್ಲಿ ನಡೀತೇನೆ. ಆದರೆ ಧರ್ಮ ವಿರುದ್ಧ ಆಗದೇ ಇದ್ದರೆ ಆಯಿತು. ಸಾಮಾಜಿಕ ಧರ್ಮಕ್ಕೆ ಮತ್ತು ಸನಾತನ ಧರ್ಮಕ್ಕೆ ವಿರುದ್ಧ ಆಗದೇ ಇದ್ದರೆ ಆಯಿತು. ಎರಡು ಪ್ರಾಬ್ಲಮ್ ಬರುತ್ತೆ. ಸಾಮಾಜಿಕ ಧರ್ಮಕ್ಕೆ ವಿರುದ್ಧ ಆದರೆ ಸನಾತನ ಧರ್ಮಕ್ಕೆ ಸರಿ ಇದೆ, ಆಗ ಸನಾತನ ಧರ್ಮಕ್ಕೆ ಬಂದದ್ದನ್ನೇ ಆರಿಸಬೇಕು. ಸಮಾಜದಿಂದ ಕೆಲವೊಮ್ಮೆ ನಾವು ಬಹಿಷ್ಕೃತರಾಗುವಂಥ ಸ್ಥಿತಿ ಬಂದಾಗಲೂ ಮುಖ್ಯ ಧರ್ಮಕ್ಕೆ, ಸತ್ಯ ಹೇಳುವುದಕ್ಕೆ, ಧರ್ಮವನ್ನು ಉಳಿಸುವುದಕ್ಕೆ ಸಮಾಜದ ಧರ್ಮ ವಿರೋಧ ಬಂದಾಗ ನಾವು ಸನಾತನ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಭಾರತೀಯ ಸಂಸ್ಕೃತಿಗೆ ಹೆಸರು ಸನಾತನ ಧರ್ಮ ಅಂತ. ಯಾವ ಕಾರಣಕ್ಕೆ ಅಂತ ಈಗ ಗೊತ್ತಾಯ್ತಾ? ನಾವು ಹಿಂದೂ ಅಂತ ಹೇಳ್ಕೊಂಡಿದ್ದು ನಾವಲ್ಲ, ಹೇಳಲಿಕ್ಕೆ ಬರದವರ ಬಾಯಿಯಿಂದ ಬಂದ ಶಬ್ದ ಅದು. ಸಿಂಧೂ ನಾಗರಿಕತೆ ಸಕಾರಕ್ಕೆ ಹಕಾರ ಹೇಳುವ ಪರ್ಷಿಯಾದವರ ಬಾಯಲ್ಲಿ ಮೂಡಿ ಹಿಂದೂ ಆಯಿತು. ಅವರು ಸೋಮ ಅನ್ನೋದಿಲ್ಲ ಹೋಮ ಅಂತಾರೆ, ಸಪ್ತ ಅನ್ನೋದಿಲ್ಲ ಹಪ್ತ ಅಂತಾರೆ. ನಾವು ಅವರು ಹೇಳಿದಂತಹ ಆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗೆಲ್ಲ ಅವರನ್ನು ನಾವು ದೇವರು ಅಂತ ಭಾವಿಸಿ ಕೊನೆಗೇನಾಯಿತು, ಅದು ಹಿಂದೂ ಆಯಿತು. ಮುಂದೆ ಬಂದವರಿಗೆ ಹಕಾರನ್ನು ಹೇಳಲಿಕ್ಕೆ ಬರಲಿಲ್ಲ, ಅವರು ಇಂಡಿಯಾ ಅಂದರು. ಪುಣ್ಯಕ್ಕದೊಂದು ಒಳ್ಳೆಯದಾಯಿತು, ಇಲ್ಲಾಂದರೆ ಹಿಂಡಿ ಆಗಿಬಿಡ್ತಿತ್ತು ಹಕಾರ ಹೇಳಲಿಕ್ಕೆ ಬಂದಿದ್ದಿದ್ರೆ. ಅದರಿಂದಾಗಿ ನಾವು
ಇನ್ಯಾರೋ ಯಾವಾಗಲೂ ಒಬ್ಬರು ದಬ್ಬಾಳಿಕೆ ಮಾಡಲಿಕ್ಕೆ ಬಂದಾಗ ಮೊದಲು ಮಾಡುವ ಕೆಲಸ ಏನು ಗೊತ್ತಾ, ನಮ್ಮ ಗುರುತು ಯಾವ ಶಬ್ದದಲ್ಲಿದೆಯೋ ಆ ಗುರುತನ್ನು ಬದಲಾಯಿಸಿಬಿಡ್ತಾರೆ. ನಾವು ವಸ್ತುತಃ ಮತ್ತೆ ನಮ್ಮ ಹೆಸರನ್ನು ಮರುಕಳಿಸಿ ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಭಾರತ ಅಂತ ಇಟ್ಕೊಳ್ಬೇಕಿತ್ತು. ಆದರೆ ಇಟ್ಕೊಳ್ಳದೆ ಅವರು ಬಿಟ್ಟು ಹೋದಂತಹ ಇಂಡಿಯಾ ಶಬ್ದವನ್ನೇ ನಾವು ಇದು ಹೆಮ್ಮೆಯಿಂದ ಇಂಡಿಯನ್ ಅಂತ ಹೇಳಿ, ತಪ್ಪಲ್ಲ. ಭಾರತೀಯತೆ ಅಂತ ಅನ್ನುವ ಅರ್ಥ ಆಗಿದ್ದಿದ್ರೆ ತಪ್ಪಲ್ಲ. ಆದರೆ ಭಾರತ ಅನ್ನುವಾಗ ಶಬ್ದದಲ್ಲಿ ಒಂದು ಧಮನಿಗಳಲ್ಲಿ ಎಚ್ಚರಗೊಳಿಸುವ ಒಂದು ಫೋರ್ಸ್ ಇದೆಯಲ್ವಾ, ಅದು ಇಂಡಿಯಾ ಶಬ್ದದಲ್ಲಿ ಇಲ್ಲ. ಭಾರತ ಅಂದರೆ ಅಂದರೆ ಜ್ಞಾನ, ಜ್ಞಾನದಲ್ಲಿ ಸದಾ ರತರಾದವರು ಅಂತ ಅರ್ಥ. ಅನ್ನೋದಕ್ಕೆ 28 ಅರ್ಥವನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ತೋರಿಸಿಕೊಡ್ತಾರೆ. ಅನ್ನುವ ಶಬ್ದವನ್ನು ಅಕ್ಷರವನ್ನು 28 ಬಾರಿ ಉಪಯೋಗಿಸಿ ನರಹರಿ ತೀರ್ಥರದಕ್ಕೆ 28 ಧಾತುಗಳನ್ನು ವಿವರ ಮಾಡಿಕೊಟ್ಟದ್ದನ್ನು ಆಚಾರ್ಯರ ಮೂಲಕವೇ ತೋರಿಸಿಕೊಡ್ತಾರೆ. ಅಂದರೆ ಅಷ್ಟು ಅರ್ಥದಲ್ಲಿ ರಥ ಅಂತ. ಏನು ಶಬ್ದದ ಅರ್ಥ ಆಯಿತು ಹಾಗಾದರೆ ಭಾರತ ಅನ್ನುವ ಶಬ್ದಕ್ಕೆ? ಅದು ಬಿಟ್ಟು ನಾವು ಏನೂ ಅರ್ಥ ಇಲ್ಲದ ಸ್ಪೆಲ್ಲಿಂಗ್ನಿಂದ ಏನು ಬಿಡಿಸಿದ್ರೂ ಹೊಸ ಅರ್ಥ ಹೊಳೆಯದ ಭಾರತ ಶಬ್ದಕ್ಕೆ ನಮ್ಗೆ ಎಷ್ಟು ಹೊಳೆಯುತ್ತೋ ಭರತ ವಂಶದಿಂದ ಬಂದದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು, ಹೀಗೆ ನೂರಾರು ಅರ್ಥಗಳಿಂದ ನಾವು ನಮ್ಮನ್ನು ಹೆಗ್ಗಳಿಕೆಯಿಂದ ಹೇಳಿಕೊಳ್ಬಹುದಿತ್ತು. ಆದರೆ ಇದು ಮೂರು ನಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಯಾವುದನ್ನು ಎಲ್ಲಿ ಆಚರಿಸಬೇಕು ಅಂತ. ಅದಕ್ಕೆ ಆಚಾರ್ಯರು ಸರಳವಾಗಿ ಹೇಳಿದರು, ಯಾವುದು ಭಗವಂತನ ಸೇವೆಗೆ ಅನುಕೂಲವೋ ಅದು ಧರ್ಮ, ಯಾವುದು ಭಗವಂತನ ಸೇವೆಗೆ ಅನುಕೂಲ ಅಲ್ಲವೋ ಅದು ಅಧರ್ಮ ಅಷ್ಟೇ. ಏತಯೋರೇವ ಕಿಂಕರಾಹ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಃ ಸ್ಯುಃ ಏತಯೋರೇವ ಕಿಂಕರಾಹ. ಭಗವಂತನ ಮರೆವಿಗೆ ಕಾರಣವಾದದ್ದು ಅಧರ್ಮ, ಭಗವಂತನ ನೆನಪಿಗೆ ಕಾರಣವಾದದ್ದು ಧರ್ಮ. ಇನ್ನು ಉಳಿದ ಜಗತ್ತಿನ ಎಲ್ಲ ವಿಧಿ ನಿಷೇಧಗಳೂ ಕೂಡ ಈ ಎರಡು ಧರ್ಮದ ಅಡಿಯಾಳುಗಳು. ಯೋಚನೆ ಮಾಡಿ, ಸರಳ ಮಾಡಿ ಹೇಳಿಕೊಟ್ರು. ನಾವು ಇಷ್ಟು ಯೋಚಿಸ್ಲಿಕ್ಕಾಗದಿದ್ದರೆ ನಮಗೆ ದೇವರು ತಲೆ ಕೊಟ್ಟದ್ದು ವ್ಯರ್ಥ. ಅದರಿಂದಾಗಿ ನಮ್ಮ ಬದುಕಿನಲ್ಲಿ ದೇವರಿಗೆ ವಿರುದ್ಧವಾಗದ ಹಾಗೆ ನಡ್ಕೊಳ್ಬೇಕು ಅಂತ ಸದಾ ಚಿಂತಿಸಬೇಕು ಅನ್ನೋದು ಧರ್ಮ ಅಂತ. ಹೀಗೆ ಆಚಾರ್ಯರು ಇವತ್ತಿನ ಬದುಕಿನಲ್ಲಿ ಬರುವ ಧರ್ಮದ ಬಗೆಗಿನ ಅನೇಕ ಪ್ರಶ್ನೆಗಳಿಗೆ ಸರಳವಾದ ಉತ್ತರವನ್ನು ಕೊಟ್ಟದ್ದಾದ್ರಿಂದ ಧರ್ಮ ಅಂದರೆ ಏನು ಅಂತ ನಾವು ಮತ್ತೆ ಮತ್ತೆ ಆಲೋಚಿಸ್ತಾ ಇದ್ದರೆ ಒಂದು ಅರ್ಥದಲ್ಲಿ ಭಾರತವೇ ಹೇಳುತ್ತೆ, ಧರ್ಮೋ ಧಾರಯತೆ ಪ್ರಜಾಹ. ಯಾವುದರಿಂದಾಗಿ ಪ್ರಜೆಗಳು ನೆಮ್ಮದಿಯಿಂದ ಬದುಕ್ತಾರೋ ಅದು ಧರ್ಮ.